ಇಲ್ಲಿ ಎಲ್ಲರ ಮೈಂಡ್‌ಸೆಟ್ ಒಂದೇ ರೀತಿ ಇರುತ್ತಾ? ಒಬ್ಬೊಬ್ಬರು ಒಂದೊಂದ್ ತರ ಇರುತ್ತಾರೆ. ಒಬ್ಬೊಬ್ಬರು ಒಂದೊಂದ್ ತರ ಎಂಜಾಯ್ ಮಾಡುತ್ತಾರೆ. ಒಬ್ಬೊಬ್ಬರು ಒಂದೊಂದ್ ತರ ಥಿಂಕ್ ಮಾಡುತ್ತಾರೆ. ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಈಗ ತಾಜ್ ಮಹಲ್ ಇದೆ ಒಂದು ಸುಂದರವಾಗಿ ಒಂದು ತಾಜ್ ಮಹಲ್ ಇದೆ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬ ಅನಿಲ್, ಕುಮಾರ್ ಅಂತ ಇರ್ತಾರೆ. ಅನಿಲ್ ಏನೋ ತಾಜ್ ಮಹಲ್ ನೋಡಿ ವಾವ್! ಓಹ್ ಮೈ ಗಾಡ್! ಅಂತ ಶಾಕ್ ಆಗ್ಬಿಡ್ತಾನೆ. ಇಂಪ್ರೆಸ್ ತುಂಬಾ ಓವರಾಗಿ ಮಾಡ್ತಾನೆ. ಕುಮಾರ್ ಅನ್ನೋ ಜಸ್ಟ್ ನೋಡಿ ಸೈಲೆಂಟ್ ಆಗಿರ್ತಾನೆ. ಮನಸ್ಸಿನಲ್ಲಿ ಫೀಲ್ ಆಗ್ತಾ ಇರ್ತಾನೆ. ತಾಜ್ ಮಹಲ್ ಅಲ್ಲೇ ಇದೆ. ಇಬ್ಬರು ಅದೇ ತರ ನೋಡಿದಾರಪ್ಪ. ಮತ್ತೆ ಇವನು ಯಾಕೆ ಜಾಸ್ತಿ ಓವರ್ ಆಗಿ ಇದು ಮಾಡ್ತಾ ಇದ್ದಾನೆ? ಇವನು ಯಾಕೆ ಸೈಲೆಂಟ್ ಆಗಿದ್ದಾನೆ? ಅಂದರೆ ಇವನು ಏನಂದ್ರೆ ಜಾಸ್ತಿ ಇಂಪ್ರೆಸ್ ಆಗಿದ್ದಾನೆ. ಇವನು ಆಗಿಲ್ಲ. ಬಟ್ ಇಬ್ಬರಿಗೆ ಒಂದೇ ಅಲ್ಲ. ಇಬ್ರು ಒಂದೇ ಸಾರಿ ನೋಡಿದ್ದಾರೆ. ಇಬ್ಬರಿಗೆ ಎಲ್ಲ ಸೇಮೇ ಕಾಣ್ತಿದ್ದಾವಲ್ಲ. ಅವನಿಗೆ ಕಾಣಿಸಿದ್ದು ಇವನಿಗೆ ಕಾಣಿಸುತ್ತಿದ್ದಾರೆ. ಮತ್ತೆ ಇವನು ಯಾಕೆ ಅಷ್ಟು ಓವರ್ ಆಗಿ ಮಾಡ್ತಾ ಇದ್ದಾನೆ? ಇವ ಯಾಕೆ ಕಡಿಮೆ ಮಾಡ್ತಾ ಇದ್ದಾನೆ? ಅರ್ಥ ಆಗಿಲ್ಲವಾ? ಒಂದು ಎಕ್ಸಾಂಪಲ್ ಒಂದು ಸುಂದರವಾಗಿ ಒಂದು ಹುಡುಗಿ ಕಾಣಿದಾಗ ಒಬ್ಬ ಅಂತಾನೆ, "ಎಷ್ಟು ಚೆನ್ನಾಗಿ ಇದ್ದಾಳೋ ಯಪ್ಪಾ!" ಇನ್ನೊಬ್ಬ ಅಂತಾನೆ. ಇನ್ನೊಬ್ಬ ಬಾಜಿಗಿದ್ದ ಫ್ರೆಂಡ್ಸ್, "ನನಗೇನು ಆ ತರ ಕಾಣಿಸ್ತಾ ಇಲ್ಲ. ನಾರ್ಮಲ್ ಆಗಿ ಇದ್ದಾಳೆ" ಅಂತ. ಅಂದ್ರ ನೀ ಯಾವ ತರ ನೋಡ್ತಿ, ಇವ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾನೆ ಅದಕ್ಕೆ ಆ ತರ ಕಾಣಿಸುತ್ತೆ. ಇವ ಜಸ್ಟ್ ನಾರ್ಮಲ್ ಆಗಿ ನೋಡ್ತಾ ಇದ್ದಾನೆ. ಅದಕ್ಕೆ ಆ ತರ ಕಾಣುತ್ತೆ. ನೀನು ಒಳ್ಳೇದಕ್ಕೆ ಥಿಂಕ್ ಮಾಡಿದ್ರೆ ಒಳ್ಳೇದೇ ಕಾಣಿಸುತ್ತೆ. ಒಳ್ಳೇದೇ ಅನ್ಸುತ್ತೆ. ಕೆಟ್ಟದ್ದು ಥಿಂಕ್ ಮಾಡಿದ್ರೆ ಕೆಟ್ಟದೇ ಕಾಣಿಸುತ್ತೆ. ಎಲ್ಲ ನಿನ್ನ ಮೈಂಡ್ ಸೆಟ್‌ನಲ್ಲೇ ಇದಾವೆ.